ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿನ. ಒಂದು ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಅನ್ವಿತಾ ಹಾಸ್ಟೆಲ್ಗೆ ಹೋಗಿಂದ 3 ದಿನ ಆಗೈತಿ ಅನ್ವಿತಾ ಹಾಸ್ಟೆಲ್ ಹೋಗಿ. ಸೊ ಇವತ್ತು ಬ್ಲಾಗ್ ಮಾಡಕ್ಕಂತೀನಿ ನೋಡಿ. ಸೊ ಬ್ಲಾಗ್ ಮಾಡಕ್ಕೆ ಮನಸ್ಸು ಬಂದಿಲ್ಲ, ನನಗೆ ಮಾಡೇ ಇಲ್ಲ. ಆ್ಯಂಡ್ ಈಗ ಅಡುಗೆ ಕೆಲಸ ಎಲ್ಲ ಮುಗ್ದೈತಿ. ಬಟ್ಟೆನೂ ಎಲ್ಲ ತೊಳೆದು ಒಣಾಕಿದೆ. ಈಗ ಜಸ್ಟ್ ಒಂದು ಪಾರ್ಸಲ್ ಬಂತು ನೋಡ್ರಿ. ಇದನ್ನ ಯಾವಾಗ ಆರ್ಡರ್ ಮಾಡಿದ್ದು ಅಂತಂದ್ರೆ ಅನ್ವಿತಾ ಇದ್ದಾಗನ ಆರ್ಡರ್ ಮಾಡಿದ್ದು. ಆರ್ಡರ್ ಮಾಡಿ ಊರಿಗೆ ಹೋಗೋದು ಇನ್ನೊಂದು 4 ದಿನ ಇತ್ತು ನೋಡ್ರಿ. ಸೊ ಅವಾಗ ಆರ್ಡರ್ ಮಾಡೀನಿ. ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಅಂದ್ರೆ ಒಂದು 10-12 ದಿನ ಆಗೈತಿ ಇದನ್ನ ಆರ್ಡರ್ ಮಾಡಿ. ಸೊ ಇವತ್ತು ಬಂದೈತಿ. ಭಾಳ ಅಂದ್ರೆ ಭಾಳ ಲೇಟ್ ಬಂದೈತಿ. ಮೇ ಬಿ ನಾನು ಊರಿಗೆ ಹೋದಾಗ ಆರ್ಡರ್ ಮನೆಗೆ ಬಂದು ರಿಟರ್ನ್ ಹೋಗಿಬಿಟ್ಟೈತೇನ ಅಂತ ಅಂದ್ಕೊಂಡಿದ್ದೆ. ಬಟ್ ರಿಟರ್ನ್ ಹೋಗಿಲ್ಲ, ಸ್ವಲ್ಪ ಡಿಲೇ ಆಗೈತಿ. ಸೊ ಬರೀ ಓಪನ್ ಮಾಡೋಣ. ಸೊ ವೈಟ್ ಟಾಪ್ ಆರ್ಡರ್ ಮಾಡಿ ನೋಡ್ರಿ. ಇದು ಹೆಚ್ಚಿಗೆ ಅನ್ವಿತಾಗಂತ ನಾನು ಆರ್ಡರ್ ಮಾಡಿದ್ದೆ. ಇನ್ನೊಂದು ಡ್ರೆಸ್ ಬೇಕು ಮಮ್ಮಿ ವಾಶ್ ಮಾಡೋಕೆ ಹಾಕಿದ್ರೆ. ಸೊ ಇನ್ನೊಂದು ಬೇಕಂತಂದಿದ್ಲು. ಆಕೆ ಹೋಗೋದ್ರೊಳಗನ ಬರುತ್ತಂತ ಅಂದ್ಕೊಂಡಿದ್ದೆ. ಊರಿಗೆ ಹೋಗೋದ್ರೊಳಗೆ ಬರುತ್ತಂತ ಅಂದ್ಕೊಂಡಿದ್ದೆ. ಊರಿಗೆ ಹೋಗೋದ್ರೊಳಗೆ ಬರಲಿಲ್ಲ. ಮೇ ಬಿ ಊರಿಗೆ ಹೋಗಿ ಬಂದಿಂದ ಬರ್ತೈತಿ ಅಂತ ಅಂದ್ಕೊಂಡೆ. ಊರಿಗೆ ಹೋಗಿ ಬಂದರೂ ಬಂದಿಲ್ಲ. ಅನ್ವಿತಾ ಹಾಸ್ಟೆಲ್ಗೆ ಹೋದ್ರೂ ಬಂದಿಲ್ಲ. ಸೊ ಇವತ್ತು ಬಂದೈತೆ ನೋಡ್ರಿ ವೈಟ್ ಟಾಪ್, ಜಾರ್ಜೆಟ್ ಮೆಟೀರಿಯಲ್. ಚೆನ್ನಾಗೈತಿ ಫ್ರೆಂಡ್ಸ್ ಮೆಟೀರಿಯಲ್. ವಾವ್, ಸೂಪರಾಗಿ ಬಂದೈತಿ. ಲೈನಿಂಗ್ ಸಹ ಚೆನ್ನಾಗಿ ಬಂದೈತಿ. ಬಟ್ ಫೋಟೋ ಒಳಗೆ ಲೈನಿಂಗು ಭಾಳ ಮೇಲೆ ಇರೋ ಥರ ಇತ್ತು. ಸೂಪರಾಗೈತಿ. ಇಷ್ಟು ಚೆನ್ನಾಗಿ ಬರುತ್ತಂತ ನಿಜ ಅಂದ್ಕೊಂಡಿರಲಿಲ್ಲ ನಾನು. ಇಷ್ಟ ಆಯ್ತಪ್ಪ ನನಗಂತೂ ಪರ್ಸ್ನಲಿ ಇಷ್ಟ ಆಯ್ತು. ಸೊ ನೋಡಿರಿ, ಫುಲ್ ಸ್ಲೀವ್ ಬರ್ತೈತಿ. ಚಿಕನ್ ವರ್ಕ್ ಬಂದೈತಿ. ಫುಲ್ ನೋಡ್ತಾ ಇರ್ಬೋದು ಬಾಡಿ ಫುಲ್ಲು. ಬ್ಯಾಕ್ ಸೈಡ್ ಪ್ಲೇನ್ ಬರ್ತೈತಿ. ನೆಕ್ಸ್ಟ್ ಬಂದಾಗ ಸೊ ನನಗೂ ಇನ್ನೊಂದು ಆರ್ಡರ್ ಮಾಡಿಬಿಡ್ತೀನಿ. ನಾನು ಒಂದು ಬ್ಲೂ ಕಲರ್ ಟಾಪ್ ಬೇಕಾಗೈತಿ. ಸೊ ಆ್ಯಕ್ಚುಲಿ ಚಿಕನ್ ವರ್ಕ್ ಇರೋದು ಬ್ಲೂ ಕಲರ್ ಮೆಟೀರಿಯಲ್ ತೊಗೊಂಬಂದು ಇಟ್ಟೀನಿ. ಹೊಲ್ಕೊಳಕ್ಕೆ ಆಗವಲ್ದು. ಸುಮ್ಮನೆ ಇದು ಹಿಂಗೆ ಚೆನ್ನಾಗಿ ಬಂದಿದ್ದಲ್ಲ, ಬ್ಲೂ ಕಲರ್ ಒಂದು ಆರ್ಡರ್ ಮಾಡ್ಕೊಂಡಿರ್ತೀನಿ. ಅದು ಅಂಕರ ತೊಗೊಂಡು 4 ವರ್ಷ ಆಯಿತು. ಒಟ್ಟು ಹೊಲ್ಕೊಳಕ್ಕೆ ಆಗೋಲ್ಲ ನೋಡ್ರಿ. 4 ವರ್ಷಕ್ಕೆ 5 ವರ್ಷನ ಆಗಿದೆ ಅಂತ ತೊಗೊಂಡು ಇನ್ನೊಂದು ಆರ್ಡರ್ ಮಾಡಿಬಿಡ್ತೀನಿ. ಚೆನ್ನಾಗೈತೆ ನೋಡ್ರಿ. ಚಿಕನ್ ವರ್ಕ್ ನೋಡ್ತಾ ಇರ್ಬೋದು. ಹತ್ತಿರದಿಂದ ತೋರಿಸ್ತೀನಿ ವರ್ಕ್ ಯಾವ ಥರ ಬಂದೈತಿ ಅಂತೇಳಿ. ಸೊ ಇದ್ರ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಸೊ ನಾನು ಎಕ್ಸೆಲ್ ಸೈಜ್ ತರ್ಸೀನಿ ನೋಡ್ರಿ. ಫಿಟ್ಟಿಂಗ್ ಮಾಡ್ಕೋಬೇಕು. ಸೊ ಇದನ್ನ ಹಿಂಗೆ ಡೈರೆಕ್ಟ್ ವೇರ್ ಮಾಡಿದರೆ ಸೊ ಲೂಸ್ ಆಗುತ್ತೆ. ಒಂಚೂರು ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೊ ಇಷ್ಟಿಷ್ಟು. ಸೊ ಅದ್ರ ಕರೆಕ್ಟಾಗುತ್ತೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ಮೆಟೀರಿಯಲ್ಲು ಅಂತೇಳಿ. ಸೊ ಭಾರಿ ಮಸ್ತ್ ಐತಿ ಫ್ರೆಂಡ್ಸ್. ಫಿನಿಶಿಂಗು ನೋಡ್ತಾ ಇರ್ಬೋದು. ನೆಕ್ ಫಿನಿಶಿಂಗ್ ಯಾವ ರೀತಿ ಬಂದೈತಿ ಅಂತೇಳಿ. ಸೊ ಮಸ್ತಾಗಿ ಬಂದೈತಿ. ವರ್ಕೂ ಸಹ ಅಷ್ಟು ಚೆನ್ನಾಗಿ ಬಂದೈತಿ. ಇಲ್ಲಿ ಸೈಡು ವರ್ಕ್ ಬೇರೆ ಬಂದೈತಿ. ಆ್ಯಂಡ್ ಇಲ್ಲಿ ಮಿಡಲ್ ಚೆನ್ನಾಗಿ ಬಂದೈತಿ ನೋಡ್ರಿ. ಭಾರಿ ಇದು ನೋಡ್ರಿ, ಇಷ್ಟ ಆಯ್ತು. ಆ್ಯಂಡ್ ಲೈನಿಂಗು ಕ್ವಾಲಿಟಿ ಸಹ ಚೆನ್ನಾಗಿ ಬಂದೈತಿ. ಲೈನಿಂಗ್ ನೋಡ್ರಿ ಇಲ್ಲಿವರೆಗೂ ಕೊಟ್ಟಾರ ಲೈನಿಂಗು. ಬಟ್ ಫೋಟೋ ಒಳಗೆ ಲೈನಿಂಗ್ ಎಲ್ಲಿವರೆಗೆ ಕೊಟ್ಟಿರೋ ಇತ್ತು ಅಂತಂದ್ರೆ ಇದೇನೈತಲ್ಲ. ಸೊ ಲೈನಿಂಗು ಇಲ್ಲಿವರೆಗೂ ಅಷ್ಟೇ ಲೈನಿಂಗ್ ಬಂದಿರೋ ಥರ ಫೋಟೋ ಒಳಗಿತ್ತು. ಬಟ್ ಆ ಥರ ಏನಿಲ್ಲ, ಫುಲ್ಲು ಇಲ್ಲಿವರೆಗೂ ಕೊಟ್ಟಾರ ಲೈನಿಂಗು. ಚೆನ್ನಾಗೈತೆ ನೋಡ್ರಿ. ಸೊ ಇನ್ನೊಂದು ಟಾಪ್ನ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ಆರ್ಡರ್ ಹಾಕ್ಬಿಡ್ತೀನಿ. ಸೊ ಇದ್ರ ಲಿಂಕ್ನ ಇದು ನಿಮಗೂ ಈ ಡ್ರೆಸ್ ಇಷ್ಟ ಆಗಿತ್ತು ಅಂತಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿರಿ. ಮೀಶೋ ಒಳಗೆ ನೋಡ್ರಿ ತಗೊಂಡಿದ್ದು. ಎಸ್ ಫ್ರೆಂಡ್ಸ್, ಈ ಬ್ಲಾಗ್ ಬಂದು ಒಂದು 2-3 ದಿನದ ಬ್ಲಾಗ್ ಆಗಿರ್ತೈತಿ ನೋಡ್ರಿ. ಒಂದೇ ದಿನ ಮಾಡಿರುವಂಥ ಬ್ಲಾಗ್ ಅಲ್ಲ. ಆದಾಗ 1-2 ಕ್ಲಿಪ್ಪಿಂಗ್ ಹಿಂಗೆ ತೊಗೊಂಡಿರೋ ಅಂಥದ್ದು. ಸೊ ಇದು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮಾಡೋದೈತಿ. ಸೊ ಅದ್ರ ಸಂಬಂಧ ಶೇಂಗಾ ಚಟ್ನಿ ಮಾಡಿದ್ರೆ ಅಥವಾ ದೋಸೆ ಜೊತೆ ಅಂತಂದು ಶೇಂಗಾ ಹುರ್ಕೊಂಡು. ಸೊ ಈಗ ನೋಡ್ರಿ ಮಿಕ್ಸಿ ಹಾಕ್ಕೊಳಕಂತೀನಿ. ನೋಡ್ತಾ ಇರ್ಬೋದು. ಸಿಂಪಲ್ ಏನಿಲ್ಲ ನೋಡ್ರಿ. ಶೇಂಗಾ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಅದೇ ಖಾರ, ಒಂಚೂರು ಬೆಲ್ಲ, ಅಜ್ವಾನ, ಜೀರಿಗೆ. ಸೊ ಇದಿಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಸ್ವಲ್ಪ ಬೇಕಿದ್ರೆ
ಬೆಲ್ಲ ಹಾಕ್ಕೊಳ್ಳೋದು. ಸುರುನಾಗ ರುಬ್ಕೊಂಡು ಇನ್ನೂ ಎಲ್ಲರೂ ಮಲ್ಕೊಂಡಿದ್ರು, ತಮ್ಮ ಮತ್ತು ಅರ್ವಿನು. ಸೊ ಎಲ್ಲರೂ ಎದ್ದಿಂದ ಮಾಡಿದ್ರಾತು ಅಂತ ನಂದು ಸಣ್ಣ ಪುಟ್ಟ ಎಡಿಟಿಂಗ್ ಇರ್ತಾವಲ್ಲ, ಸೊ ಅವನ್ನೆಲ್ಲ ಮಾಡ್ಕೊಂತ ಕುಂತಿದ್ದೆ. ಸೊ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಹಿಟ್ಟು ಉಬ್ಬಿದ ಥರ ಎಲ್ಲ ಉಬ್ಬಿ ಚೆಲ್ಬಿಟ್ಟೈತಿ. ಸೊ ನೋಡ್ತಿರ್ಬೋದು. ಯಪ್ಪ ನೋಡಿದ್ರೆ ಬ್ಯಾಸಿಗೆ ಎಲ್ಲ ಏನೂ ಅಲ್ಲಿ ಮತ್ತಿದ್ದು ಬ್ಯಾಸಿಗೆ ಒಳಗೆ ಹಿಂಗೆ ಉಬ್ತೈತಿ ಖರೆ ಭಾಳ ಉಬ್ಬಿ ಚೆಲ್ಲೈತಿ. ನಾನು ನೋಡೇ ಇಲ್ಲ, ಈಗ ನಮ್ಮ ತಮ್ಮ ಹೇಳ್ದಾಗ ನೋಡಿದೆ. ನೋಡ್ರಿ ಭಾಳ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ ಇನ್ನು ಬೆಳೆದು ಎಲ್ಲ ಫುಲ್ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತಾದ್ಮ್ಯಾಗ ಈಗ ಮಾಡಕ್ಕಂತೆ ನೋಡ್ರಿ. ಎಷ್ಟೊಂದು ದಿನ ಆಗಿತ್ತು ಈ ಥರ ದೋಸೆ ಹಿಟ್ಟು ಉಕ್ಕಿ ಚೆಲ್ಲೇ ಇರಲಿಲ್ಲ. ಸೊ ಇವಾಗ ಚೆಲ್ಲೈತೆ ನೋಡ್ರಿ. ಏನು ಸಮ್ಮರಲ್ಲ ಏನಲ್ಲ, ಮತ್ತು ನೋಡಿದ್ರೆ ಮಳೆಗಾಲ ಆದರೆ ಎಷ್ಟು ಚೆನ್ನಾಗಿ ಉಕ್ಕಿ ಚೆಲ್ಲೈತೆ ನೋಡ್ರಿ. ಆ್ಯಕ್ಚುಲಿ ನಮ್ಗೆ ಇಷ್ಟೊಂದು ಉಬ್ಬಿರೋದು ತಿನ್ನಬಾರ್ದು ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಇಷ್ಟೊಂದು ಹಿಟ್ಟು ಉಬ್ಬಬಾರ್ದು, ಇದೇ ಹುಳಿ ಹುಳಿ ಬಂದೋ ರೀತಿ ಆಗತ್ತೆ ಅಂತಂದು. ಒಂದು ಸ್ವಲ್ಪ ಲೈಟಾಗಿ ಸ್ವಲ್ಪ ಉಬ್ಬಿದ್ರೆ ನಮ್ಗೆ ಚಲೋ ಅನ್ಸುತ್ತೆ. ಮೊದಲ ಹಸ್ಬೆಂಡು ದೋಸೆ ಇಂಥ ಪಡ್ಡು ಇಂಥವು ತಿನ್ನಂಗಿಲ್ಲ. ಇಷ್ಟೊಂದು ಉಬ್ಬಿತ್ತು ಅಂತಂದ್ರೆ ಮೊದಲು ಅವ್ರು ತಿನ್ನೋದು ನನಗೆ. ಅವ್ರಂಕರ ರೊಟ್ಟಿನ ನೋಡ್ರಿ ಫಿಕ್ಸ್ ಅವ್ರಿಗೆ 3 ಟೈಮು 2 ಟೈಮು ರೊಟ್ಟಿನ ತಿಂತಾರೆ. ಸೊ ನಮ್ಗೆ ನೋಡ್ರಿ ಈ ಬ್ರೇಕ್ಫಾಸ್ಟ್ ಹಿಂಗೆ ಬೇಕಂತ ಅನ್ಸೋದು. ಯಾವಾಗಾರ ಮ್ಯಾಮ್ ರೇರ್ ಅಷ್ಟೇ ತಿಂತಾರೆ, ಕಂಪಲ್ಸರಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಕಂತೇನಿಲ್ಲ. ಸೊ ಈಗ ಅರಿವಿನಾಗ ಮತ್ತು ನಮಗೆ ಈಗ ಹಾಕ್ಕೊಂಡೆ ನೋಡ್ರಿ. ಏನು ಕೊಬ್ಬರಿ ಚಟ್ನಿ ಏನು ಮಾಡಲಿಲ್ಲ. ಆಲೂಗಡ್ಡೆ ಪಲ್ಯ, ಆ್ಯಕ್ಚುಲಿ ಆಲೂಗಡ್ಡೆ ಪಲ್ಯ ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ಶೇಂಗಾ ಚಟ್ನಿ ಇದು ರೊಟ್ಯಾಗೂ ಆಗುತ್ತೆ, ಮತ್ತು ದೋಸೆ ಜೊತೆನೂ ಆಗುತ್ತೆ, ಮತ್ತು ಅನ್ನಕ್ಕೂ ಆಗುತ್ತೆ, 3ಕ್ಕೂ ಆಗುತ್ತೆ ಅಂತಂದು ಶೇಂಗಾ ಚಟ್ನಿನ ಮಾಡಿಬಿಟ್ಟೆ ನೋಡ್ರಿ. ಅದು ಗಟ್ಟಿ ಶೇಂಗಾ ಚಟ್ನಿ ಮಾಡೀನಿ. ಸ್ಪೈಸಿಯಾಗಿ ಚೆನ್ನಾಗಾಗಿತ್ತು. ಏನಾದರೂ ಸ್ಪೈಸಿ ಆಗಿರೋದು ಖಾರ ಇರೋದು ತಿನ್ನಬೇಕು ಅಂತ ಅನ್ಸಕತ್ತಿತ್ತು. ಸ್ವಲ್ಪ ಜಾಸ್ತಿ ಖಾರ ಆಗಿಬಿಟ್ಟೈತಿ, ಅಂದ್ರೆ ಗಟ್ಟಿ ಮಾಡಿನಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳುಗೆ ಮಾಡಿದರೆ ಖಾರ ಈಕ್ವಲ್ ಆಗಿರ್ತಿತ್ತು. ಗಟ್ಟಿನ ಇರಲಿ ಅಂತಂದು ಗಟ್ಟಿನ ಮಾಡಿದೆ. ಬಿಸಿ ಬಿಸಿ ಮಾಡ್ಕೊ ಅಂತ ನಾನು ಹಂಗೆ ತಿನ್ನಕಂತೀನಿ, ಅರಿವಿನಿಗೂ ಹಾಕ್ಕೊಂತ. ಆ್ಯಂಡ್ ತಮ್ಮ ಅವಾಗ ಯಾವ ತಿಂತ ನೋಡ್ರಿ. ಸೊ ಆವಾಗ ಬಂದು ಅವನ್ನ ಹಾಕ್ಕೊಂಡು ಅವನ್ನ ತಿಂತಾನ. ಈಗ ನೋಡ್ರಿ ಸ್ಯಾರಿ ಮ್ಯಾನುಫ್ಯಾಕ್ಚರ್ ಕಡೆ ಬಂದಾಗ ಮಾಡಿರೋ ಅಂತಹ ಬ್ಲಾಗ್ ಇದು. ಸ್ವಲ್ಪ ಅಷ್ಟ ಕ್ಲಿಪ್ಪಿಂಗ್ ತೊಗೊಂಡಿನಿ ಒಂದೆರಡು. ಸೊ ನೋಡ್ತಾ ಇರ್ಬೋದು, ಟಿಶ್ಯೂ ಸಿಲ್ಕ್ ಸ್ಯಾರಿ ನೋಡ್ರಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇವರು. ಕೆಲವು ಸೀರೆಗಳು ಪವರ್ಲೂಮ್ ಇರ್ತಾವೆ, ಇನ್ನು ಕೆಲವು ಸೀರೆಗಳು ಹ್ಯಾಂಡ್ಲೂಮ್ ಇರ್ತಾವೆ. ಪವರ್ಲೂಮು ಸ್ವಲ್ಪ ರೇಟ್ ಕಮ್ಮಿ ಆಗ್ತಾವೆ, ಹ್ಯಾಂಡ್ಲೂಮು ಸ್ವಲ್ಪ ರೇಟ್ ಜಾಸ್ತಿ ಇರ್ತಾವೆ ಅಂತಂದು ಹೇಳ್ಬೋದು. ಇಲ್ಕಲ್ ಸೀರೆ ಒಳಗೂ ವೆರೈಟಿ ಕ್ವಾಲಿಟಿ ಸಿಗ್ತಾವೆ, ವೆರೈಟಿ ಡಿಸೈನ್ ಸಿಗ್ತಾವೆ ಅಂತಂದು ಹೇಳ್ಬೋದು. ಒಂದು ಡಿಸೈನು ನಾವು ಒಂದು ಡಿಸೈನ್ ಇಳಿ ಹಿಂಗೆ ಬುಟ್ಟ ಹಿಂಗೆ ಬಂದಿದ್ದು ಅಂದ್ರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ರೇಟ್ ಇರುತ್ತೆ ನೋಡ್ರಿ. ಇಲ್ಕಲ್ ಸೀರೆ ಒಳಗನ ಇಲ್ಕಲ್ ಬಾರ್ಡ್ರ್ ಒಂದು ರೀತಿ ಬರ್ತೈತಿ, ಗಡವಾಲ್ ಬಾರ್ಡ್ರ್ ಒಂದು ರೀತಿ ಬರ್ತೈತಿ. ಗಡವಾಲ್ ಬಾರ್ಡ್ರ್ ಏನಿರುತ್ತಲ್ಲ, ಸೊ ಅದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂತಂದು ಹೇಳ್ಬೋದು. ಇನ್ನು ಕೆಲವುದು ಪಲ್ಲು ಪಾಲಿಸ್ಟರ್ ಪಲ್ಲು ಬಂದಿರ್ತೈತಿ, ಅದು ಸ್ವಲ್ಪ ರೇಟ್ ಕಮ್ಮಿ ಇರ್ತೈತಿ. ಆ್ಯಂಡ್ ಪ್ಯೂರ್ ಸಿಲ್ಕ್ ಪಲ್ಲು ಬಂದಿರ್ತೈತಿ, ಅದು ಸ್ವಲ್ಪ ರೇಟ್ ಜಾಸ್ತಿ ಇರ್ತೈತಿ ಅಂತಂದು ಹೇಳ್ಬೋದು. ಆ್ಯಂಡ್ ಫುಲ್ ಓವರಾಲ್ ಸ್ಯಾರಿನ ಸಿಲ್ಕ್ ಇರ್ತೈತಿ, ಪ್ಯೂರ್ ಸಿಲ್ಕು. ಅದಂಕರ 7,000 7,500 8,000 9,000 ಹಿಂಗಿರ್ತಾವೆ ನೋಡ್ರಿ, ಪ್ಯೂರ್ ಸಿಲ್ಕ್. ಸೊ ಈಗ ನಾನು ತೋರ್ಸಕ್ಕಂತೀನಲ್ಲ, 2 ಕ್ವಾಲಿಟಿ ಒಳಗೆ ತೋರ್ಸಕತ್ತೀನಿ. ಒಂದು ಮಸರಾಯಿ ಕಾಟನ್, ಇನ್ನೊಂದು ಕಾಟನ್ ಇಲ್ಕಲ್ ಸ್ಯಾರಿ. ಸೊ ಇಲ್ಕಲ್ ಸ್ಯಾರಿ ಒಳಗೆ ಇಲ್ಕಲ್ ಬಾರ್ಡ್ರ್ ಬೇರೆ ಥರ ಬರ್ತೈತಿ. ಸೊ ನೋಡಕ್ಕೆ ಇಲ್ಕಲ್ ಸೀರೆ ಥರ ಅನಿಸ್ತೈತಿ, ಅದು ಬಾರ್ಡ್ರು ಗಡ್ವಾಲ್ ಬಾರ್ಡ್ರ್ ಬರುತ್ತೆ ನೋಡ್ರಿ. ಅದು ಸ್ವಲ್ಪ ರೇಟ್ ಜಾಸ್ತಿ ಇರ್ತವೆ ಅಂತಂದು ಹೇಳ್ಬೋದು ಇಲ್ಕಲ್ ಸೀರೆಗಿಂತಲೂ. ಸೊ ಕೆಲವ್ರು ವ್ಯೂವರ್ಸ್ ಹಂಗೆ ಅನ್ಕೊಂಡ್ರೆ ಫೋಟೋ ಒಳಗೆ ಇದು ಸೇಮ್ ಆಯ್ತಲ್ಲ ಇದಕ್ಕೆ ಯಾಕೆ ರೇಟ್ ಜಾಸ್ತಿ ಅಂತೇಳಿ. ಇದ ನೋಡ್ರಿ ಡಿಫ್ರೆನ್ಸು. ಒಂದು ಇಲ್ಕಲ್ ಸೀರೆ ಬಾರ್ಡ್ರ್ ಒಳಗೆ ಒಂದು ಎಕ್ಸ್ಟ್ರಾ ಡಿಸೈನ್ ಏನಾದರೂ ಆ್ಯಡ್ ಆಗಿತ್ತು ಅಂತಂದ್ರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಪ್ರೈಸ್ ಇರ್ತೈತಿ. ಇದು ಬಂದು ಟೆಂಪಲ್ ಡಿಸೈನ್ ಇರುವಂಥ ಸ್ಮಾಲ್ ಟೆಂಪಲ್ ಡಿಸೈನ್, ಬಿಗ್ ಟೆಂಪಲ್ ಡಿಸೈನ್ ಐತೆ ನೋಡ್ರಿ. ಸೊ ಸ್ಮಾಲ್ ಇದ್ದಿದ್ದು ಕಡಿಮೆ ರೇಟ್ ಇರ್ತೈತಿ, ಬಿಗ್ ಇದ್ದಿದ್ದು ಜಾಸ್ತಿ ರೇಟ್ ಇರ್ತೈತಿ. ಆ್ಯಂಡ್ ನಿಮಗೆ ಯಾವುದಾದ್ರೂ ಸೀರೆ ಇಷ್ಟ ಆಗಿತ್ತು ಅಂತಂದ್ರೆ ಅದ್ರದ್ದು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮೆಸೇಜ್ ಮಾಡ್ರಿ. ಆ್ಯಂಡ್ ಇನ್ನೊಂದೇನಂದ್ರೆ ಫ್ರೆಂಡ್ಸ್, ನಾನೇನು ಸೀರೆಗಳನ್ನ ತೋರಿಸ್ತೀನಲ್ಲ 1 ರಿಂದ 2 ದಿನ ಅಷ್ಟೇ ಟೈಮ್ ಇರ್ತೈತಿ. ಆನಂತರ ಬಂದು ಕೇಳಿದ್ರೆ ಸೋಲ್ಡ್ ಔಟ್ ಆಗಿರ್ತಾವೆ. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಬೇಕಾಗಿದ್ದ ಸೀರೆನ ಬೇಗ ಬುಕ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಸಿಗಂಗಿಲ್ಲ ನೋಡ್ರಿ. ಆ್ಯಂಡ್ ಇವತ್ತು ಒಬ್ಬರನ್ನ 2 ಸೀರೆ ಬುಕ್ ಮಾಡ್ಕೊಂಡ್ರೆ ಭಾಳ ಖುಷಿ ಐತೆ ಅಂತಂದು ಹೇಳ್ಬೋದು. ಸೊ ಆ ಸೀರೆನ ಪ್ಯಾಕ್ ಮಾಡಿ ನೆಕ್ಸ್ಟ್ ಡೇ ಡಿಸ್ಪ್ಯಾಚ್ ಮಾಡೋಕೆ ಈಸಿ ಆಗುತ್ತೆ ಅಂತೇಳಿ ಆಗ ಪ್ಯಾಕ್ ಮಾಡಿ ಅಡ್ರೆಸ್ ಎಲ್ಲ ಹಾಕಿಟ್ಟೆ ನೋಡ್ರಿ. ಸೊ ಎಲ್ಲರೂ ಒಂದು ರೀತಿ ಚೆನ್ನಾಗಿಲ್ಲ ರೆಸ್ಪಾನ್ಸ್ ಮಾಡಕ್ಕಂತಾರೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜ ಇಷ್ಟು ಚೆನ್ನಾಗಿಲ್ಲ ರೆಸ್ಪಾನ್ಸ್ ಬರುತ್ತಾ ಅಂತೇಳಿ. ಸೊ ಈಗ ಸ್ಟಾರ್ಟ್ ಮಾಡಕ್ಕಂತೀನಿ. ಎಲ್ಲ ಯೂಟ್ಯೂಬರ್ಸು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ, ಹಂಗೇನು ಕೈ ಹಿಡಿತೈತೋ ಇಲ್ಲ ಅಂತಂದು ಮಾಡಿದ್ದೆ. ಪರವಾಗಿಲ್ಲ. ಒಂದು ಮತ್ತೆ ಏನು ತೊಗೊಂಬಂದ್ರಿ? ಮತ್ತು ಚಪ್ಪಲ ಯಾರಿಗ
ಬರ್ರಿ ಬಿಡು ನಿಮ್ಗೆ ಮಾವಳಿ ಅಂತ. ಇದಕ್ಕೆ ಹೋಗಿದ್ರಿ ಇಬ್ರು? ಅವು ಲೆದರೇನು ಅಂತ ತಗೋಬೇಕಾಗಿಲ್ಲ ಅಂತ ಇದ್ದಿಲ್ಲಲ್ಲ, ನಾನು ನೋಡಿದ್ದೆ. ಸೈಜ್ ಕೊಟ್ಟು ಹೊಲಿಸ್ಬೇಕಾಗಿ. ಎಸ್ ಈಗ ನೋಡ್ರಿ ಮೀಶೋಯಿಂದ ಟಾಪ್ ತರಿಸಿದ್ನಲ್ಲ, ಕಾಂಬೋ ಸೆಟ್ 6 ಟಾಪ್ ಬಂದಿದ್ದು. ಸೊ ಅದ್ರೊಳಗೆ ನಂಗೆ 2, ಸಣ್ಣ ತಂಗಿಗೆ 2, ಅನ್ವಿತಾಗೆ 2. ಅನ್ವಿತಾ ಕೊಟ್ಟು ಕಳಿಸಿದೆ. ಸೊ ತಂಗಿನ ಫಿಟ್ಟಿಂಗ್ ಮಾಡಿ ಕೊಟ್ಲು. ನಾನು ಫಿಟ್ಟಿಂಗ್ ಮಾಡ್ಕೊಳ್ಳಿಲ್ಲ ನೋಡ್ರಿ, ನಾನ ಮಾಡ್ಕೊಂಡ್ರಾಯ್ತು ಬಿಡು ಅಂತೇಳಿ. ಸೊ ಈಗ ಫಿಟ್ಟಿಂಗ್ ಮಾಡ್ಕೊಳಕತ್ತೀನಿ, ಆದರೆ ದಿನ ಹಾಕೊಳಕ್ಕೆ ಬರ್ತಾವ ಅಂತೇಳಿ. ಸೊ ಇನ್ನು ಯಾವಾಗ ಹಾಕ್ಕೊಳ್ಳೋದು ಅಂತಂದು, ಎಲ್ಲಿ ನವರಾತ್ರಿ ಹಬ್ಬದಾಗನ ಇರ್ಬೇಕಂತ ಅನ್ಕೋತೀನಿ. ಸೊ ಅವಾಗ ತರಿಸಿದ್ದು. ಆ್ಯಂಡ್ ವೈಟ್ ಟಾಪ್ ಒಂದು ತೊಗೊಂಡಿನಲ್ಲ, ಸೊ ಅದನ್ನು ಮತ್ತು ಇವನ್ನ ಕೂಡ ಈಗ ಫಿಟ್ಟಿಂಗ್ ಮಾಡ್ಕೊತೀನಿ. ಒಂದು ಅರ್ಧ ತಾಸು ಬೇಕಾಗುತ್ತಾ ಫಿಟ್ಟಿಂಗ್ ಮಾಡೋಕೆ. ಸೊ ಇಷ್ಟೊಂದು ಏನಾಗಿತ್ತು, ಇವತ್ತು ಮಾಡಿದ್ರಾತು ನಾಳೆ ಮಾಡಿದ್ರಾತು ಅಂತ ಅನ್ಕೊಂತಾನೆ ಹೆಚ್ಚು ಕಮ್ಮಿ ಒಂದು ತಿಂಗಾನ ಆಗಕ್ಕೆ ಬಂತು ಏನೋ. ಬರೀ ಟಾಪ್ ಫಿಟ್ಟಿಂಗ್ ಮಾಡೋಕೆ ಸಾಧ್ಯಕ್ಕಾಗವಲ್ದು, ಅಷ್ಟು ಡೈಲಿ ರೂಟೀನ್ ಹೆಕ್ಟಿಕ್ ಆಗಿಬಿಟ್ಟೈತಿ. ಫುಲ್ ಡೇ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋದನ್ನ ಆಗುತ್ತೆ. ಸ್ಯಾರಿ ಬಿಸ್ನೆಸ್ ಮಾಡಿ ನನ್ನ ಫ್ರೆಂಡ್ಸು ಸಿಕ್ಕಾಪಟ್ಟೆ ಎನ್ಕ್ವೈರೀಸ್ ಬಂದಿರ್ತಾವೆ ಸ್ಯಾರೀಸು. ಸೊ ಎಲ್ಲ ಪ್ರತಿಯೊಂದು ಮೆಸೇಜ್ನು ನೋಡಿ ರಿಪ್ಲೈ ಕೊಡೋಕೆ ಅಲ್ಲೇ ಟೈಮ್ ಹೊಂಟೈತಿ. ಕೆಲವರು ಫೋನ್ ಮಾಡ್ತಾರೆ, ಫೋನೇ ಮಾತಾಡೋಕು ಅಂತ ಅಲ್ಲೂ ಟೈಮ್ ಹೊಂಟೈತಿ. ಸೊ ಇಡೀ ದಿನ ನಂಗೆ ಟೈಮ ಸಾಲವಲ್ದು ಹೇಳ್ಬೇಕು ಅಂತಂದ್ರೆ. ಮೊದಲ ಟೈಮ್ ಸಾಲ್ತಿದ್ದಿಲ್ಲ, ಈಗ ಮತ್ತೆ ಟೈಮ ಸಾಲವಲ್ದು ನೋಡ್ರಿ. ಬ್ಲಾಗ್ ಸತ್ಯಕ್ಕೆ ಮಾಡೋಕ್ಕಾಗವಲ್ದು. ಸೊ ಮೊದ್ಲಿನ ಗತೆ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಲಾಗ್ ಮಾಡಿ ಹಾಕ್ತೀನಿ ಅಂತ. ಸೊ ಎಲ್ಲರೂ ಸಪೋರ್ಟ್ ಮಾಡ್ರಿ. ಆ್ಯಂಡ್ ಸ್ಯಾರಿ ಬಿಸ್ನೆಸ್ಗೂ ತುಂಬ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಕ್ಕಂತಾರೆ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಅರವಿಂದ್ ಸಹ ಅದೇನೋ ಮಾಡ್ತಾನಂತ, ಅವ್ರ ಟೀಚರ್ಗೆ ಫ್ಲವರ್ ಬೊಕ್ಕೆ ತಾನ ರೆಡಿ ಮಾಡಿ ಮಾಡ್ತಾನಂತ. ಸೊ ಇದು ಕ್ರಾಫ್ಟ್ ಪೇಪರ್, ಕಲರ್ ಕ್ರಾಫ್ಟ್ ಪೇಪರ್, ಇದು ಇಷ್ಟು ಉಳ್ದೈತಿ. ಸ್ಕೂಲ್ನಾಗ ಏನೋ ಮಾಡ್ಕೊಂಡು ಬರೋಕೆ ಹೇಳ್ಯಾರ, ನಾನಾ ಮಾಡ್ತೀವಿ ನೋಡಿ ಮಮ್ಮಿ ಅಂತಂದು ಹೇಳಕ್ಕಂತಿದ್ದ. ಸೊ ಅದು ಈಗ ನೋಡ್ರಿ, ಅದಕ್ಕೆ ಲೇಸ್ ಬೇಕು ಕೊಡು ಅನ್ನಕ್ಕಂತಿದ್ದ. ಅಂದ್ರೆ ನನ್ನ ಬ್ಲೌಸ್ ಪೀಸಿಗೆ ಬ್ಲೌಸ್ ಹೊಲಿ ಮುಂತಾಗ ನೆಕ್ಕಿಗೆಲ್ಲ ಹೊಲಿತೀವಲ್ಲ ಫ್ರೆಂಡ್ಸ್ ಲೇಸು. ಸೊ ಅದಕ್ಕೆ ಬೇಕು ಮಮ್ಮಿ ಕೊಡು ಅನ್ನಕ್ಕಂತಿದ್ದ. ಮಾಡ್ತಾನಂತ. ಅದ ತಡಿಯೋ ಹೊಲ್ದಿಂದ ಕೊಡ್ತೀನಿ ಅಂತಂದು ಹೇಳಕ್ಕಂತಿದ್ದೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿ ಸಿಂಪಲ್ ಆಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.